ವಾಸ್ತುಶಾಸ್ತ್ರದ ಪ್ರಾಚೀನ ಭಾರತೀಯ ವಿಜ್ಞಾನಕ್ಕೆ ಸಮರ್ಪಿತವಾದ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ವಾಸ್ತು ತತ್ವಗಳ ಮೂಲಕ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳವನ್ನು ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಹೇಗೆ ಸಮನ್ವಯಗೊಳಿಸುವುದು ಎಂಬುದರ ಕುರಿತು ಆಳವಾದ ಜ್ಞಾನ ಮತ್ತು ಪ್ರಾಯೋಗಿಕ ಸಲಹೆಗಳನ್ನು ನಾವು ಒದಗಿಸುತ್ತೇವೆ. ನಮ್ಮ ವಿಡಿಯೋಗಳು ಮನೆಗಳು, ಕಚೇರಿಗಳು ಮತ್ತು ವಾಣಿಜ್ಯ ಸ್ಥಳಗಳಿಗೆ ವಾಸ್ತು ಜೊತೆಗೆ ವಾಸ್ತುವನ್ನು ಬಳಸಿಕೊಂಡು ಸಂಬಂಧಗಳು, ಆರೋಗ್ಯ ಮತ್ತು ಹಣಕಾಸು ಸುಧಾರಿಸುವ ಸಲಹೆಗಳಂತಹ ವಿಷಯಗಳ ಶ್ರೇಣಿಯನ್ನು ಒಳಗೊಳ್ಳುತ್ತವೆ. ಆದ್ದರಿಂದ ವಾಸ್ತು ಮತ್ತು ಅದರ ಬುದ್ಧಿವಂತಿಕೆಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಆಳಗೊಳಿಸಲು ನೀವು ಆಸಕ್ತಿ ಹೊಂದಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಮಾನ ಮನಸ್ಕ ಅನ್ವೇಷಕರ ನಮ್ಮ ಸಮುದಾಯವನ್ನು ಸೇರಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಇತ್ತೀಚಿನ ವಿಡಿಯೋಗಳ ಬಗ್ಗೆ ನಿಮಗೆ ತಿಳಿಸಲಾಗುತ್ತದೆ ಮತ್ತು ನಮ್ಮ ಯಾವುದೇ ಹೊಸ ವಿಷಯವನ್ನು ಕಳೆದುಕೊಳ್ಳುವುದಿಲ್ಲ. ಸಾಮರಸ್ಯದ ಜೀವನ ಮತ್ತು ಕೆಲಸದ ವಾತಾವರಣದ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಭವನದ ಮುಖ್ಯ ದೇವತೆ ವಾಸ್ತು ಪುರುಷನಾಗಿದ್ದಾನೆ. ಈತನ ಮಸ್ತಕವು ಈಶಾನ್ಯ ದಿಕ್ಕಿಗೆ, ಪಾದಗಳು ನೈಋತ್ಯ ದಿಕ್ಕಿಗೆ ಇರುತ್ತವೆ. ವಾಸ್ತು ಪುರುಷನು ವೇದೋಕ್ತ ದೇವತೆಯಾಗಿದ್ದಾನೆ. ವಾಸ್ತು ದೇವತೆಯ ಸಂಬಂಧವು ಗೃಹ ದೇವತೆಯ ಸಂಬಂಧದಲ್ಲಿರುತ್ತದೆ. ಇವನು ಪಶು ಮತ್ತು ಪ್ರಜೆಗಳಿಗೆ ಕಲ್ಯಾಣಕಾರಿ. ವಾಸ್ತು ದೇವತೆಗೆ ಆತ್ಮವರ್ಧನಶೀಲ ಎಂದು ಹೇಳಲಾಗುತ್ತದೆ. ವಾಸ್ತುವಿನ ಅಧಿಷ್ಠತಾ ದೇವತೆಯು ರುದ್ರದೇವನೆಂದು ಒಪ್ಪಿಕೊಳ್ಳಲಾಗಿದೆ. ವಾಸ್ತು ಪುರುಷನು ಸಂಪೂರ್ಣ ಗೃಹವನ್ನು ವ್ಯಾಪಿಸಿಕೊಂಡು ಅಧೋಮುಖಿಯಾಗಿ ಮಲಗಿದ್ದಾನೆ. ವಾಸ್ತು ಪುರುಷನ ಸಂಕಲ್ಪವು ವಾಸ್ತುಶಾಸ್ತ್ರದಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ. ಶಾಸ್ತ್ರಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಅಂಧಕಾಸುರ ದೈತ್ಯ ಮತ್ತು ಭಗವಂತ ಶಂಕರನ ನಡುವೆ ಘಮಾಸನ ಯುದ್ಧವಾಯಿತು. ಈ ಯುದ್ಧದಲ್ಲಿ ಶಂಕರನ ಶರೀರದಿಂದ ಬೆವರಿನ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದವು. ಆ ಹನಿಗಳಿಂದ ಆಕಾಶ ಮತ್ತು ಪೃಥ್ವಿಯನ್ನು ಭಯಭೀತಗೊಳಿಸುವ ಒಂದು ಪ್ರಾಣಿ ಉದ್ಭವಿಸಿತು. ಈ ಪ್ರಾಣಿಯು ಕೂಡಲೇ ದೇವತೆಗಳನ್ನು ಹಿಂಸಿಸಲು ಆರಂಭಿಸಿತು. ಆಗ ಎಲ್ಲಾ ದೇವತೆಗಳು ಅದನ್ನು ಹಿಡಿದು ಅದರ ಮುಖವನ್ನು ಕೆಳಮುಖವಾಗಿಸಿ ಅದುಮಿದರು ಮತ್ತು ಅದನ್ನು ಶಾಂತಗೊಳಿಸಲು ಈ ರೀತಿ ವರ ನೀಡಿದರು: ಎಲ್ಲಾ ಶುಭ ಕಾರ್ಯಗಳಲ್ಲಿ ನಿನ್ನನ್ನು ಪೂಜಿಸುವಂತಾಗಲಿ. ದೇವತೆಗಳು ಆ ಪುರುಷನ ಮೇಲೆ ವಾಸಿಸಲು ಆರಂಭಿಸಿದರು. ಇದರಿಂದಾಗಿ ಅವನ ಹೆಸರು ವಾಸ್ತುಪುರುಷನೆಂದಾಯಿತು. ದೇವತೆಗಳು ಎಲ್ಲರೂ ಅವನ ಮೇಲೆ ಕುಳಿತಿದ್ದಾರೆ. ಆದ್ದರಿಂದ ಎಲ್ಲಾ ಬುದ್ಧಿವಂತರು ಅವನ ಪೂಜೆಯನ್ನು ಮಾಡುತ್ತಾರೆ. ವಾಸ್ತು ಪುರುಷನ ಮಹತ್ವ. ಗೃಹ ನಿರ್ಮಾಣದಲ್ಲಿ ಪುರುಷನಿಗೆ ಬಹಳ ಮಹತ್ವ ನೀಡಲಾಗಿದೆ. ವಾಸ್ತು ಪುರುಷ ಒಬ್ಬನೇ ಆಗಿದ್ದಾನೆ. ಅವನನ್ನು ಗೃಹ ನಿರ್ಮಾಣದ ಯೋಜನೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಪರಿಕಲ್ಪನೆ ಮಾಡಿಕೊಳ್ಳಲಾಗುವುದು. ವಾಸ್ತು ಪುರುಷನ ವಿಭಜನೆಯು ಭವನದ ವಿಶೇಷವಾಗಿ ಅದರ ಯೋಜನಾನುಸಾರ ಮಾಡಲಾಗುತ್ತದೆ. ವಾಸ್ತು ಪುರುಷನ ಕಲ್ಪನೆ ಮಾಡಿಕೊಳ್ಳುವಾಗ ಪುರುಷರ ಅಂಗಾಂಗಗಳನ್ನು ಕಲ್ಪಿಸಿಕೊಂಡು ಅದರಂತೆಯೇ ಮಾಡಲಾಗುವುದು. ಯಾವ ರೀತಿಯಲ್ಲಿ ಮಾನವ ಶರೀರದ ವಿಭಿನ್ನ ಅವಯವಗಳಲ್ಲಿ ಮುಖ, ತಲೆ, ಕಟಿ, ತೊಡೆ, ಪಾದ, ಹಿಂಭಾಗದ ತಲೆ, ಕೇಶ, ನಾಡಿ ಇತ್ಯಾದಿಗಳು ಇರುವವೋ ಅದೇ ರೀತಿಯಲ್ಲಿ ವಾಸ್ತು ಪುರುಷನಲ್ಲೂ ಇವುಗಳನ್ನು ಕಲ್ಪಿಸಲಾಗುವುದು. ವಾಸ್ತು ಪುರುಷನ ಯಾವ ಅಂಗದ ಮೇಲೆ ಯಾವ ಸ್ಥಳವು ವಿಹಿತವಾದುದು ಅಥವಾ ಅವಿಹಿತವಾದುದು ಎಂಬುದನ್ನು ನಿರ್ಧರಿಸಲಾಗುವುದು. ಕೋಮಲವಾದ ಅವಯವಗಳ ಮೇಲೆ ಏನನ್ನು ನಿರ್ಮಿಸುವುದು ಸೂಕ್ತವಲ್ಲ, ಆದ್ದರಿಂದ ಅವುಗಳನ್ನು ತ್ಯಜಿಸಬೇಕು. ಆದ ಕಾರಣದಿಂದ ಗೃಹ ನಿರ್ಮಾಣದ ಸಮಯದಲ್ಲಿ ಅಂತಹ ಸ್ಥಳಗಳನ್ನು ಖಾಲಿಯಾಗಿ ಬಿಡಲಾಗುವುದು. ಭೂಮಿಯ ಮೇಲೆ ಯಾವ ಭಾಗದಲ್ಲಿ ಯಾವ ದೇವತೆಯು ವಿಶೇಷ ರೀತಿಯಲ್ಲಿ ಕಾಲೂರಿರುತ್ತಾನೆ, ಯಾವ ಸ್ಥಳದಲ್ಲಿ ವಿರಾಜಮಾನನಾಗಿರುತ್ತಾನೆ, ಇದರ ಸಂಪೂರ್ಣ ಜ್ಞಾನವು ವಾಸ್ತು ಪುರುಷನ ಚಿತ್ರದಿಂದ ಸ್ಪಷ್ಟವಾಗುತ್ತದೆ. ಉದಾಹರಣೆಗೆ, ಎಲ್ಲಿ ವಾಸ್ತು ಪುರುಷನ ಶಿರವಿರುವುದೋ ಅಲ್ಲಿ ಚಪ್ಪಲಿ ಇಡುವುದಾಗಲಿ, ಶೌಚಾಲಯಗಳನ್ನು ನಿರ್ಮಿಸಿದ್ದಾದಲ್ಲಿ ಇದರ ದುಷ್ಪರಿಣಾಮವು ಗೃಹಸ್ವಾಮಿಯ ಜೊತೆಗೆ ಆ ಮನೆಯಲ್ಲಿ ವಾಸವಾಗಿರುವ ಎಲ್ಲ ವ್ಯಕ್ತಿಗಳ ಮೇಲೂ ಪರಿಣಾಮ ಉಂಟಾಗುತ್ತದೆ. ಆ ಮನೆಯಲ್ಲಿ ಮಕ್ಕಳು ನಿಷ್ಠುರರಾಗಿರುತ್ತಾರೆ ಮತ್ತು ಪತಿ ಪತ್ನಿಯರಲ್ಲಿ ಅಪನಂಬಿಕೆ ಉಂಟಾಗುತ್ತದೆ. ವಾಸ್ತು ಶಾಂತಿಯ ಸಮಯದಲ್ಲಿ ವಾಸ್ತು ಪುರುಷನ ಪ್ರತಿಮೆಯನ್ನು ಪೂರ್ವ ದಿಕ್ಕಿನಲ್ಲಿ ಸೂಕ್ತ ಸ್ಥಳದಲ್ಲಿ ವಿಧಿಪೂರ್ವಕವಾಗಿ ಸ್ಥಾಪಿಸಲಾಗುತ್ತದೆ ಮತ್ತು ಅವನಿಗೆ ಗೃಹದ ನಿರಂತರ ಸುರಕ್ಷೆಯ ಜವಾಬ್ದಾರಿಯನ್ನು ನೀಡಲಾಗುತ್ತದೆ. ಪ್ರತಿ 3 ತಿಂಗಳಿಗೆ ವಾಸ್ತು ಪುರುಷನು ತನ್ನ ದಿಕ್ಕನ್ನು ಬದಲಿಸುತ್ತಲಿರುತ್ತಾನೆ. ವಾಸ್ತುಪುರುಷ ಯಾವಾಗಲೂ ದಿಕ್ಕನ್ನು ಬದಲಿಸುತ್ತಿರುತ್ತಾನೆ. ಜ್ಯೇಷ್ಠ, ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಅವನ ಶಿರವು ಉತ್ತರ ದಿಕ್ಕಿಗೆ, ಕಾಲುಗಳು ದಕ್ಷಿಣದೆಡೆಗೆ ಮತ್ತು ದೃಷ್ಟಿಯು ಉತ್ತರದೆಡೆಗೆ ಇರುತ್ತದೆ. ಭಾದ್ರಪದ, ಆಶ್ವಯುಜ ಮತ್ತು ಕಾರ್ತಿಕ ಮಾಸಗಳಲ್ಲಿ ಮಸ್ತಕವು ಪೂರ್ವ ದಿಕ್ಕಿಗೆ, ಕಾಲುಗಳು ಪಶ್ಚಿಮದ ಕಡೆಗೆ ಮತ್ತು ದೃಷ್ಟಿಯು ದಕ್ಷಿಣದ ಕಡೆಗಿರುತ್ತದೆ. ಮಾಘಶೀರ್ಷ, ಪುಷ್ಯ ಮತ್ತು ಮಾಘ ಮಾಸಗಳಲ್ಲಿ ಶಿರವು ದಕ್ಷಿಣಕ್ಕಿದ್ದು ಪಾದಗಳು ಉತ್ತರದೆಡೆಗೆ ಮತ್ತು ದೃಷ್ಟಿಯು ಪಶ್ಚಿಮದೆಡೆಗೆ ಇರುತ್ತದೆ.
ಈ ರೀತಿಯಲ್ಲಿ ಪ್ರತಿ 3 ತಿಂಗಳಿಗೆ ವಾಸ್ತುಪುರುಷನು ತನ್ನ ದಿಕ್ಕನ್ನು ಬದಲಿಸುತ್ತಾ ಇರುತ್ತಾನೆ. ಏನೇ ಆದರೂ ಅವನು ದೇವಲೋಕದಿಂದ ಮನುಷ್ಯಲೋಕಕ್ಕೆ ಬಂದಾಗ ಅವನ ಮಸ್ತಕವು ಈಶಾನ್ಯದೆಡೆಗೆ ಮತ್ತು ಪಾದಗಳು ನೈಋತ್ಯದೆಡೆಗೆ ಇದ್ದವು. ಪೂಜಾಗೃಹವು ಯಾವಾಗಲೂ ಈಶಾನ್ಯ ಕೋನ ಮತ್ತು ಉತ್ತರ ದಿಕ್ಕಿನ ನಡುವೆ ಅಥವಾ ಈಶಾನ್ಯ ಕೋನ ಮತ್ತು ಪೂರ್ವ ದಿಕ್ಕಿನ ನಡುವೆ ನಿರ್ಮಿಸಿರಬೇಕು. ಏಕೆಂದರೆ ಈಶಾನ್ಯ ಕೋನದಲ್ಲಿ ಈಶನಾದ ಸ್ವಾಮಿ ಇರುತ್ತಾನೆಂಬ ನಂಬಿಕೆಯಿದೆ. ಜೊತೆಗೆ ಈ ಕೋನವು ಪೂರ್ವ ಮತ್ತು ಉತ್ತರ ದಿಕ್ಕುಗಳಿಗೆ ಶುಭ ಪ್ರಭಾವವನ್ನು ಬೀರುವಂತಹುದಾಗಿದೆ. ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಮುಖವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತಿರುಗಿರಬೇಕು. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಮತ್ತು ವಾಸ್ತುಶಾಸ್ತ್ರಗಳಲ್ಲಿ ಹೇಳಿರುವಂತೆ ಧನ ಪ್ರಾಪ್ತಿಗಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮತ್ತು ಜ್ಞಾನ ಪ್ರಾಪ್ತಿಗಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಆರಾಧಿಸುವುದು ಶ್ರೇಷ್ಠ. ಪೂಜಾಗೃಹದ ಬಳಿ ಗಿಡ, ಹೂವು, ಕುಂಡ ಇತ್ಯಾದಿಗಳನ್ನು ಇರಿಸಬಾರದು. ಸಾಧ್ಯವಿದ್ದಲ್ಲಿ ಪೂಜಾಗೃಹವನ್ನು ಶುದ್ಧಗೊಳಿಸುವ ಪೊರಕೆ ಸಾರಿಸುವ ಬಟ್ಟೆಗಳು ಬೇರೆಯದಾಗಿದ್ದು ಅದನ್ನು ಇತರ ಸ್ಥಳಗಳನ್ನು ಶುದ್ಧಗೊಳಿಸಲು ಉಪಯೋಗಿಸಬಾರದು. ಪುರಾತನ ದೇಗುಲದಿಂದ ತಂದಿರುವ ದೊಡ್ಡ ದೊಡ್ಡ ಪ್ರತಿಮೆ ಅಥವಾ ಮೂರ್ತಿಗಳನ್ನು ಪೂಜಾ ಮಂದಿರದಲ್ಲಿ ಸ್ಥಾಪಿಸಬಾರದು, ಇಡಬಾರದು. ಪೂಜಾಗೃಹದ ಗೋಡೆಯ ಬಣ್ಣವು ಬಿಳಿ, ತೆಳು ಹಳದಿ ಅಥವಾ ತಿಳಿ ನೀಲಿಯದಾಗಿರಬೇಕು. ಪೂಜಾಗೃಹದಲ್ಲಿ ಬ್ರಹ್ಮ, ವಿಷ್ಣು, ಶಿವ, ಇಂದ್ರ, ಸೂರ್ಯ ಮತ್ತು ಕಾರ್ತಿಕೇಯನ ಮುಖಗಳು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಇರಬೇಕು. ಗಣೇಶ, ಕುಬೇರ, ದುರ್ಗಾ ಇವರ ಮುಖಗಳು ದಕ್ಷಿಣಾಭಿಮುಖವಾಗಿಡಬಹುದು. ಹನುಮಂತನ ಮುಖವು ನೈಋತ್ಯ ಕೋನದಲ್ಲಿರಬೇಕು. ಪೂಜಾಗೃಹದಲ್ಲಿ ಅಲಮಾರಿಯನ್ನು ಕಡತಗಳ ಪೆಟ್ಟಿಗೆ, ಬೀರುಗಳನ್ನು ಇಡುತ್ತಿದ್ದುದು ಹಿಂದಿನಿಂದ ಬಂದ ಪದ್ಧತಿ. ಇಲ್ಲಿ ಕೋರ್ಟಿನ ಸಂಬಂಧದ ಕಡತಗಳನ್ನು ಇರಿಸಬೇಕು. ಇದರಿಂದ ವಿಜಯ ಪ್ರಾಪ್ತಿಯಾಗುತ್ತದೆ. ಹವನಕುಂಡವನ್ನು ಪೂಜಾಗೃಹದ ಆಗೆಯ ದಿಕ್ಕಿನಲ್ಲಿಡಬೇಕು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.